Sai Ram. Today we shall take the first poem, that is Grandma Climbs a Tree, written by Ruskin Bond, one of the greatest Indian authors, one of the greatest Indian writers. He was of British descent, British origin. Ruskin Bond, he was born on 19th May 1934 in Kasauli, a small hill town in Himachal Pradesh. So after his father's demise, he moved to Dehradun, where he was raised by his grandma. His grandma was very loving, affectionate woman. So at the age of 17, he wrote his first novel, that is The Room on the Roof. He was awarded with the Padma Bhushan and Padma Shri. So he was the greatest Indian author. This poem, that is Grandma Climbs a Tree, describes Ruskin Bond's ability to enjoy unusual events or actions. That was his ability. So who wrote the poem? Ruskin Bond wrote the poem. So he wrote this poem about his grandma, granny, grandmother ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಅಜ್ಜಿಯ ಬಗ್ಗೆ ಬರೆದಂಥದ್ದು. ಏನು ಅಜ್ಜಿಯ ಕ್ವಾಲಿಟಿ ಅಂತ ನೋಡಿ. ಫಸ್ಟ್ ಸ್ಟಾನ್ಜಾದಲ್ಲಿ ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಫಸ್ಟ್ ಸ್ಟಾನ್ಜಾ ನೋಡಿ, ರಸ್ಕಿನ್ ಬಾಂಡ್ ಹೇಳ್ತಾನೆ ಏನು ಅಂತ. ಮೈ ಗ್ರ್ಯಾಂಡ್ ಮದರ್, ಮೈ ಮೀನ್ಸ್ ಹೂಮ್? ರಸ್ಕಿನ್ ಬಾಂಡ್. ಮೈ ಗ್ರ್ಯಾಂಡ್ ಮದರ್, ನನ್ನ ಅಜ್ಜಿ. ಮೈ ಗ್ರಾನಿ, ನನ್ನ ಅಜ್ಜಿ. ಅವನು ಹೇಳ್ದ, ಹೂ ಇಸ್ ದ ಸ್ಪೀಕರ್ ಆಫ್ ದಿಸ್ ಪೋಯಮ್ ಲೈನ್? ದಟ್ ಈಸ್ ಗ್ರಾನಿ. ದಟ್ ಈಸ್ Ruskin Bond. Ruskin Bond says his grandmother was a genius. He called his grandmother a genius. He exclaimed his grandmother a genius. ಏನು ಜೀನಿಯಸ್ ಅಂತ ಹೇಳಿದ್ರೆ? GENIUS, adjective, ನಾಮವಿಶೇಷಣ. Genius mother, genius granny means exceptionally intelligent. Exceptionally intelligent. ಅಸಾಧಾರಣ ಬುದ್ಧಿಶಕ್ತಿ ಉಳ್ಳಂಥವಳು ಅಂತ, ಅಸಾಧಾರಣ ಪ್ರತಿಭೆ ಉಳ್ಳವಳು ಅಂತ ಹೇಳ್ತಾರೆ. ನನ್ನ ಅಜ್ಜಿ ಸಾಮಾನ್ಯ ಅಜ್ಜಿ ಅಲ್ಲ, ಮತ್ತೇನು ಅಸಾಧಾರಣ ಬುದ್ಧಿಶಕ್ತಿ ಕೌಶಲ್ಯ ಉಳ್ಳಂತಹ ಅಜ್ಜಿ ಅಂತ ಹೇಳ್ತಾನೆ. ಹೈ ಮೆಂಟಲ್ ಸ್ಕಿಲ್, she had high mental skill. So what did Ruskin Bond call his grandma? He called his grandma a genius. Next line nodi. You would like to know why? Do you want to know why I called my grandma a genius? ಯಾಕೆಂತ ಗೊತ್ತಿರಬೇಕಾ? ಕೇಳಿಲಿ. Because she could climb trees. This is the reason. So why did he call his grandma a genius? Because she could climb trees. ಮರ ಏರಬಲ್ಲಳು, ಆದ್ದರಿಂದ ಕರಿತೇನೆ ಅಂತ ಹೇಳ್ತಾನೆ. ಎಂಥ ಮರ ಅದು? ಸ್ಪ್ರೆಡಿಂಗ್, ಅಗಲವಾಗಿ ಬೆಳೆದದ್ದಿರ್ಬೋದು, ಆರ್ ಹೈ, ಎತ್ತರವಾಗಿ ಬೆಳೆದಿರ್ಬೋದು. ಡಸಂಟ್ ಮ್ಯಾಟರ್. ಕ್ಯಾರೆ ಅಲ್ಲ ಅವರಿಗೆ, ಏರ್ತಾ ಇದ್ರು. She would be up. ನೆಕ್ಸ್ಟ್ ಥರ್ಡ್ ಲೈನ್ ನೋಡ್ಕೊಳ್ಳಿ. She would be up their branches. ದೇರ್ ಅಂತ ಹೇಳಿದ್ರೆ ಆ ಮರಗಳ. ಬಿ ಅಪ್ ಅಂತ ಹೇಳಿದ್ರೆ
ಅಪ್ ಮೀನ್ಸ್ ಕ್ಲೈಂಬ್ ಅಂತ ಅರ್ಥ, ಬಿ ಅಪ್ ಮೀನ್ಸ್ ಏರು ಅಂತ ಅರ್ಥ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್, ರೆಂಬೆಗಳು. ಇನ್ ಎ ಟ್ರೈಸ್ ಮೀನ್ಸ್ ವೆರಿ ಕ್ವಿಕ್ಲಿ, ಮೀನಿಂಗ್ ಇಸ್ ಗಿವನ್ ದೇರ್, ವೆರಿ ಕ್ವಿಕ್ಲಿ. ಸೊ ಶಿ ಕುಡ್ ಕ್ಲೈಂಬ್ ಎ ಟ್ರೀ ವೆರಿ ಕ್ವಿಕ್ಲಿ. ಆ್ಯಂಡ್ ಮೈಂಡ್ ಯು, ಮೈಂಡ್ ಅಂದರೆ ಅಂತ ಒಂದು ಮನಸ್ಸು ಅಂತ ಆಯಿತು. ಇನ್ನೊಂದು ಮೈಂಡ್ ಅಂತ ಹೇಳಿದ್ರೆ, ಬೇರ್ ಇನ್ ಮೈಂಡ್, ರಿಮೆಂಬರ್ ಅಂತ ಅರ್ಥ, ಗಮನಿಸು ಅಂತ ಅರ್ಥ, ಗಮನಿಸು, ರಿಮೆಂಬರ್. ಮೈಂಡ್ ಯು, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62. So when last she climbed a tree, she was 62. Means she could climb a tree even at the age of 62. 62ನೇ ವರ್ಷದಲ್ಲಿ ಅವಳು ಮರ ಏರಿದ್ದಾಳೆ. ಲಾಸ್ಟ್ ಏರಿದ ಯಾವಾಗಂತ 62ನೇ ವರ್ಷದಲ್ಲಿ. ನೋಡಿ ಎಷ್ಟು ಅಜ್ಜಿಯಾಗಿದ್ದಾಳೆ ಅಂತ. ದೆನ್ she was 62 ಎವರ್ ಸಿನ್ಸ್ ಚೈಲ್ಡ್ಹುಡ್. ಏನು ಎವರ್ ಸಿನ್ಸ್ ಅಂತ ಹೇಳಿದ್ರೆ, ಎವರ್ ಸಿನ್ಸ್, ದಟ್ ಈಸ್ ಕಂಟಿನ್ಯೂಸ್ಲಿ, ನಿರಂತರವಾಗಿ. ಫ್ರಮ್, ಸಿನ್ಸ್, ಎ ಸ್ಪೆಸಿಫೈಡ್ ಟೈಮ್. ಅಲ್ಲಿಂದ, ಎಲ್ಲಿಂದ? ಎವರ್ ಸಿನ್ಸ್ ಚೈಲ್ಡ್ಹುಡ್, ಬಾಲ್ಯದಿಂದ ಅಂತ. ಶಿ ಹ್ಯಾಡ್ ದಿಸ್ ಗಿಫ್ಟ್. ಇಲ್ಲಿ ಗಿಫ್ಟ್ ಅಂತ ಹೇಳಿದ್ರೆ ಬಹುಮಾನ ಅಲ್ಲ, ಮತ್ತೇನು? ಗಿಫ್ಟ್ ಅಂತ ಹೇಳಿದ್ರೆ ಟ್ಯಾಲೆಂಟ್ ಅಂತ. ಯಾವುದು ಟ್ಯಾಲೆಂಟ್ ಇಲ್ಲಿ? ಯಾವುದು ಗಿಫ್ಟ್ ಇಲ್ಲಿ? ವಾಟ್ ಈಸ್ ದ ಗಿಫ್ಟ್ ಮೆನ್ಷನ್ಡ್ ಹಿಯರ್? ದಟ್ ಈಸ್ ದ ಎಬಿಲಿಟಿ ಆಫ್ ಕ್ಲೈಂಬಿಂಗ್ ದ ಟ್ರೀ, ದಟ್ ಈಸ್ ದ ಗಿಫ್ಟ್. ಅವಳಿಗೆ ಸಿಕ್ಕಿದಂಥ ಒಂದು ಟ್ಯಾಲೆಂಟ್ ಅದು, ಅವಳಲ್ಲಿದ್ದಂಥ ಟ್ಯಾಲೆಂಟ್, ಅದು ಗಿಫ್ಟ್ ಅದು. ಶಿ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಸೊ ಶಿ ವಾಸ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಶಿ ಎಂಜಾಯ್ಡ್ ದ ಲೈಫ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. So which one is better? If tree and lift are compared, which one is better for her? That is climbing the tree better, not the lift. ಅದು ಬೇಡ ಅವಳಿಗೆ ಬೇಕಾದ್ದು ಮರ ಏರುವಂಥದ್ದು, ಅದು ಖುಷಿ ಕೊಡುವಂಥದ್ದು ಅಂತ. ಸೊ ಫಸ್ಟ್ ಸ್ಟಾನ್ಸಾ ಸಮ್ಮರಿ ಅಂತ. ರಸ್ಕಿನ್ ಬಾಂಡ್ ಕಾಲ್ಡ್ ಹಿಸ್ ಗ್ರ್ಯಾಂಡ್ ಮಾ ಎ ಜೀನಿಯಸ್. Why? Because she could climb a tree very quickly even at the age of 62. She was happier in a tree than in a lift. 2 ಮಾರ್ಕಿನ ಪ್ರಶ್ನೆ ಬರಬಹುದು, ಕಲ್ತುಕೊಳ್ಳಿ ಸರಿಯಾಗಿ. ಕಮ್ ಟು ದ ಸೆಕೆಂಡ್ ಸ್ಟಾನ್ಸಾ, 2ನೇ ಸ್ಟಾನ್ಸಾಕ್ಕೆ ಬನ್ನಿ. And though as years went by she would be told that climbing trees should stop when one grew old, and that growing old should be gone about gracefully, she would laugh and say, well, I will grow disgracefully, I can do it better. And we had to agree, for in all the garden there wasn't a tree. This is the second stanza. ಏನು ಸೆಕೆಂಡ್ ಸ್ಟಾನ್ಸಾದಲ್ಲಿ ಹೇಳಿದ್ದಾರೆ? and though, ಆದರೂ, as years went by past tense, ಅದು ಪ್ರೆಸೆಂಟ್ ಆಗುವಾಗ go by ಅಂತ ಆಗ್ತದೆ. go by means pass. as years passed, ಹೀಗೆ ವರ್ಷಗಳು ಉರುಳಿದ ಹಾಗೆ ಏನಾಯಿತು? she would be told by her neighbors, she would be told by her relatives, she would be told by her family members. So family members would tell her, neighbors would tell her, ಹೇಳ್ತಾ ಇದ್ರು. ನೇಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಲ್ಲ. ಏನು ಅಂತ ಹೇಳ್ತಾ ಇದ್ರು? ದ್ಯಾಟ್ ಏನು ಅಂತ ಹೇಳಿದ್ರೆ, ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್, ಮರ ಏರುವುದು ನಿಲ್ಲಬೇಕು, ನೀನು ಮರ ಏರುವುದನ್ನು ನಿಲ್ಲಿಸಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ವರ್ಷಗಳು ಉರುಳಿದ ಹಾಗೆ ಇನ್ನು ಏರಬಾರ್ದು, ಯಾಕಂತ ಪ್ರಾಯ ಆಯಿತು. ಸ್ಟಾಪ್ ಯಾವಾಗ? ವೆನ್ ಒನ್ ಗ್ರೀ ಓಲ್ಡ್, ಒಬ್ಬರು ಪ್ರಾಯ ಆದಾಗ, ಏಜ್ ಆದಾಗ ಮರ ಏರುವುದನ್ನು ನಿಲ್ಲಿಸಬೇಕು ಅಂತ ಅವರೆಲ್ಲ ಸಜೆಷನ್ ಮಾಡ್ತಾರೆ ಅಜ್ಜಿಗೆ. ಯಾರ ಅಜ್ಜಿಗೆ? ರಸ್ಕಿನ್ ಬಾಂಡ್ನ ಅಜ್ಜಿಗೆ. ಓಲ್ಡ್, ಆ್ಯಂಡ್ ದ್ಯಾಟ್ ಹೇಗಿರಬೇಕು? ಆ್ಯಂಡ್ ದ್ಯಾಟ್ ಗ್ರೋಯಿಂಗ್ ಓಲ್ಡ್,
ಹೇಗೆ ಪ್ರಾಯ ಕಳಿಬೇಕು ಏಜ್ ಆದಾಗೆ? ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಗೋ ಅಬೌಟ್ ಮೀನ್ಸ್ ಕ್ಯಾರಿ ಆನ್. ಗೋ ಅಬೌಟ್ ಮೀನ್ಸ್ ಕ್ಯಾರಿ ಆನ್. ಹೇಗೆ ಹೋಗ್ಬೇಕು ಅದು? ಕ್ಯಾರಿಡ್ ಆನ್, ಶುಡ್ ಬಿ ಕ್ಯಾರಿಡ್ ಆನ್. ಓಲ್ಡ್ ಏಜ್ ಶುಡ್ ಬಿ ಸ್ಪೆಂಟ್. ಹೇಗೆ ಕಳಿಬೇಕು? ಓಲ್ಡ್ ಏಜ್ ಶುಡ್ ಬಿ ಸ್ಪೆಂಟ್. ಹೀಗೆ ಕಳಿಬೇಕು. ಹೇಗೆ? ಗ್ರೇಸ್ಫುಲಿ. ಗ್ರೇಸ್ಫುಲಿ ಮೀನ್ಸ್ ಗ್ರೇಷಿಯಸ್ಲಿ. in a polite and pleasant manner. Pleasant way, in a polite manner, in a pleasant manner, in a charming way, in an attractive way. Grace means attraction. Then puttukolli. Grace means charm. Grace means attraction. Attraction in an attractive manner. So old age should be spent in an attractive manner. Old age should be spent in a charming manner. Old age should be spent in a polite and pleasant way. Old age should be spent in a gracious manner. Graciously, ಮನೋಹರವಾಗಿ ಸುಂದರವಾಗಿ ಕಳಿಬೇಕು ನಿನ್ನ ಯಾವಾಗ ಓಲ್ಡ್ ಏಜ್ ಅನ್ನು ಸುಂದರವಾಗಿ ಮನೋಹರವಾಗಿ ಸಂತೋಷವಾಗಿ ಆಕರ್ಷಣೀಯವಾಗಿ ಕಳಿಬೇಕು ಅಂತ ಅಜ್ಜಿಗೆ ಎಲ್ಲರೂ ಹೇಳ್ತಾರೆ. ಗ್ರೇಷಿಯಸ್ಲಿ, ಗ್ರೇಸ್ಫುಲಿ ಒಳ್ಳೆಯ ಒಂದು ಅಡ್ವೈಸ್ ಕೊಟ್ಟಂಥದ್ದು ಎಲ್ಲರೂ ಸಹ. ಯಾಕೆ? ಅಪಾಯ ಬರಬಾರ್ದು ಅಂತ. ಆಗ ಅಜ್ಜಿ ಏನು ಹೇಳ್ತಾಳೆ ನೋಡಿ. ಶಿ ವುಡ್ ಲಾಫ್. ಹೀಗೆ ಹೇಳುವಾಗ ಅಜ್ಜಿ ನಗಾಡ್ತಾಳೆ. ಶಿ ವುಡ್ ಲಾಫ್ ಆ್ಯಂಡ್ ಸೇ. ನಗಾಡ್ಕೊಂಡು ಹೇಳ್ತಾಳೆ ಏನು ಅಂತ? ವೆಲ್, ಒಳ್ಳೆಯದು. ಐ ವಿಲ್ ಗ್ರೋ. ನಾನು ಬೆಳೀತೇನೆ. ಹೇಗೆ? ಡಿಸ್ಗ್ರೇಸ್ಫುಲಿ. ಆಪೋಸಿಟ್ ಆಫ್ ಗ್ರೇಸ್ಫುಲಿ. ಸುಂದರವಾಗಿ ಇಲ್ಲ, ಆಕರ್ಷಣೀಯವಾಗಿ ಇಲ್ಲ, ಮನೋಹರವಾಗಿ ಇಲ್ಲ, ಪೊಲೈಟ್ ಆಗಿ ಇಲ್ಲ, ಪ್ಲೆಸೆಂಟ್ ಆಗಿ ಇಲ್ಲ, ಗ್ರೇಷಿಯಸ್ ಆಗಿ ಇಲ್ಲ, ಅದರ ವಿರುದ್ಧವಾಗಿರ್ತೇನೆ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಇನ್ ಎ ಶೇಮ್ಫುಲ್ ಮ್ಯಾನರ್. ಡಿಸ್ಗ್ರೇಸ್ಫುಲಿ. ಇನ್ ಎ ವೇ ದಟ್ ಕಾಸಸ್ ಶೇಮ್. ಇನ್ ಎ ಬ್ಯಾಡ್ ಮ್ಯಾನರ್. ಬ್ಯಾಡ್ಲಿ ಆಗ್ಬೋದು, ಒಳ್ಳೆ ಶಬ್ದ. ವೆರಿ ಬ್ಯಾಡ್ಲಿ, ವಿಚ್ ಕಾಸಸ್ ಲಾಸ್ ಆಫ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಇಲ್ಲದ ಹಾಗೆ ಮಾಡ್ತಾರೆ. ವರ್ತನೆ ಆ ರೆಸ್ಪೆಕ್ಟ್ ಅನ್ನು ಕಳೆಯುವಂತೆ ಮಾಡ್ತದೆ. ನಿನಗೆ ಯಾರು ರೆಸ್ಪೆಕ್ಟ್ ಕೊಡುವುದಿಲ್ಲ ಅಂತದು. ಡಿಸ್ಗ್ರೇಸ್ಫುಲಿ. ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ ಅಂತ ಹೇಳ್ತಾನೆ. ನಾನು ಹಾಗೆ ಬೆಳೀತೇನೆ, ಅದರ ವಿರುದ್ಧವಾಗಿ ಹೋಗ್ತೇನೆ, ಗ್ರೇಸ್ಫುಲ್ ಆಗಿ ಬೇಡ ಅಂತ ಹೇಳ್ತಾಳೆ ಅವಳು. ಐ ಕ್ಯಾನ್ ಡೂ ಇಟ್ ಬೆಟರ್. ಇಟ್ ಅಂತ ಹೇಳಿದ್ರೆ ಯಾವುದು? ಕ್ಲೈಂಬಿಂಗ್ ಅ ಟ್ರೀ. ಐ ಕ್ಯಾನ್ ಕ್ಲೈಂಬ್ ದ ಟ್ರೀ ಬೆಟರ್ ದ್ಯಾನ್ ಬಿಫೋರ್. ಮೊದಲು ಹೇಗಿತ್ತೆ ಯೌವನದಲ್ಲಿ ಇರುವಾಗ ಅದಕ್ಕಿಂತಲೂ ಚೆನ್ನಾಗಿ ನಾನು ಏರಬಲ್ಲೆ ಅಂತ ಹೇಳ್ದ. ಐ ಕ್ಯಾನ್ ಡೂ ಇಟ್ ಬೆಟರ್. ಇಟ್ ಮೀನ್ಸ್ ಕ್ಲೈಂಬಿಂಗ್ ದ ಟ್ರೀ. ಐ ಮೀನ್ಸ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮಾ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ಇಷ್ಟು ಅವಳು ಹೇಳುವಾಗ ವಿ ಮೀನ್ಸ್ ರಸ್ಕಿನ್ ಬಾಂಡ್ ಆ್ಯಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಬೇಕು? ವಿ ಹ್ಯಾಡ್ ಟು ಅಗ್ರಿ. ಅಗ್ರಿ ಅಂತ ಹೇಳಿದ್ರೆ ಒಪ್ಪಲೇಬೇಕಾಯಿತು. ಅವಳು ನಮ್ಮನ್ನು ಬಗ್ಗಿಸಲು ನಾವು ಬಗ್ಲೇಬೇಕಾಯಿತು. ವಿ ಹ್ಯಾಡ್ ಟು ಅಗ್ರಿ, ನೋ ಅದರ್ ವೇ. ಫಾರ್, ಯಾಕೆಂತ ಹೇಳಿದ್ರೆ ಬಿಕಾಸ್ ಫಾರ್ ಇನ್ ಆಲ್ ದ ಗಾರ್ಡನ್, ಇಡೀ ಗಾರ್ಡನ್ನಲ್ಲಿ ದೇರ್ ವಾಸಂಟ್ ಎ ಟ್ರೀ. ಮರವೇ ಇಲ್ಲ. ದೇರ್ ವಾಸಂಟ್ ಎ ಟ್ರೀ. ಮರವೇ ಇಲ್ಲ. ಎಂತ ಮರ? ಶಿ ಹ್ಯಾಡ್ ನಾಟ್ ಬೀನ್ ಅಪ್ at one time or another. She had not been up at one time or another. ಅದರ ಅರ್ಥ ಏನು ಅಂತ ಹೇಳಿದ್ರೆ, she had climbed all the tree in the garden. No tree was left untouched by grandma. ಗ್ರ್ಯಾಂಡ್ಮಾ ಹತ್ತದ ಮರ ಒಂದೇ ಒಂದು ಆ ಗಾರ್ಡನ್ನಲ್ಲಿ ಇಲ್ಲ. ಎಲ್ಲ ಮರವನ್ನು ಸಹ ಅವರು ಏರಿದ್ದಾಳೆ ಅಂತ ಅರ್ಥ.
ಸೊ ಶಿ ಹ್ಯಾಡ್ ಕ್ಲೈಂಬ್ಡ್ ಆಲ್ ದ ಟ್ರೀಸ್, ಸೊ ವಿ ಹ್ಯಾಡ್ ಟು ಎಗ್ರಿ, ನಾವು ಒಪ್ಪಲೇಬೇಕು, ಯಾಕೆ ಮರ ಹೇಳಿದ್ದಾಳೆ ಅವಳು. ಅರ್ಥ ಆಯಿತು ಅಂತ ಕಾಣ್ತದೆ ಸೆಕೆಂಡ್ ಸ್ಟಾನ್ಸಾ. ಕರೆಕ್ಟ್? ಒಮ್ಮೆ ಓದಿ ಫಸ್ಟ್ ಸ್ಟಾನ್ಸಾ ಆ್ಯಂಡ್ ಸೆಕೆಂಡ್ ಸ್ಟಾನ್ಸಾ ಸೈಲೆಂಟ್ ಆಗಿ. ರೈಟ್, ಕಮ್ ಟು ದ ಥರ್ಡ್ ಸ್ಟಾನ್ಸಾ, ಮೂರನೇ ಸ್ಟಾನ್ಸಾಕ್ಕೆ ಬನ್ನಿ. She hadn't been up at one time or another means at one time or another, ಒಂದು ಅಥವಾ ಇನ್ನೊಂದು ಸಮಯದಲ್ಲಿ ಅವರೆಲ್ಲ ಮರವನ್ನು ಸಹ ಏರಿದ್ದಾಳೆ, ಬಿಟ್ಟಂಥದ್ದು ಯಾವುದೂ ಇಲ್ಲ. Having learned to climb from a loving brother when she was 6, but it was feared by all that one day she would have a terrible fall. The outcome was different. While we were in town, she climbed a tree and could not come down. This is the third stanza. ಏನು ಹೇಳ್ತಾರೆ ಥರ್ಡ್ ಸ್ಟಾನ್ಸಾದಲ್ಲಿ? Having learned to climb from a loving brother, so she learned the action, work, habit, hobby of climbing a tree from a loving brother. So loving brother taught her to climb a tree. Her brother taught her to climb a tree. ಯಾವಾಗ? when she was 6. When she was 6 years old, her brother taught her to climb a tree. She was very young. She was 6 years old child. But it was, she learned at the age of 6, but it was feared by all the people, all the family members, all the friends, all the relatives, all the neighbors feared that she would have a terrible fall. ಟೆರಿಬಲ್ ಅಂದರೆ ಅಂತ ಭಯಾನಕವಾದಂಥದ್ದು. ಟೆರಿಬಲ್ ಅಂತ ಹೇಳ್ತಾರೆ ಫಿಯರ್ಫುಲ್, ಹಾರಿಬಲ್, ಭಯಾನಕವಾದಂಥ ಅಂದರೆ ಬೀಳ್ತಾಳೆ ಅಂತ. ಫಾಲ್ ಅಂತ ಹೇಳಿದ್ರೆ ಬೀಳುವಂಥದ್ದು. ಸೊ ಅವಳು ಬೀಳ್ತಾಳೆ, ಎಲ್ರಿಗೆ ಹೆದರಿಕೆ ಆಯಿತು. ಏಜ್ ಆಯಿತು, 62 ಆಗ್ತಾ ಬಂತು, ಏನಿದ್ರೆ ಬೀಳ್ತಾಳೆ ಅಂತಾಯಿತು. ಶಿ ವುಡ್ ಹ್ಯಾವ್ ಎ ಟೆರಿಬಲ್ ಫಾಲ್. ಇದು ಅವರ ನಿರೀಕ್ಷೆ. ಯಾರ ನಿರೀಕ್ಷೆ? ದ ಎಕ್ಸ್ಪೆಕ್ಟೇಷನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ವಾಸ್ that she would have a terrible fall if she tries to climb a tree. But the result, but the outcome ಅಂತಲ್ಲ, ರಿಸಲ್ಟ್ ಅಲ್ಲಿ ಕೊಟ್ಟಿದ್ದಾರೆ ಮೀನಿಂಗ್. ವಾಟ್ ಆ್ಯಕ್ಚುಲಿ ಹ್ಯಾಪಂಡ್, ಏನು ನಿಜವಾಗಿ ಸಂಭವಿಸಿತು ಅಂತ ಹೇಳಿದ್ರೆ, ವಾಸ್ ಡಿಫರೆಂಟ್, ಅದು ಬೇರೆ. ಏನಾಯಿತು? ವೈಲ್ ವಿ ವರ್ ಇನ್ ಟೌನ್, ನಾವು ಪಟ್ಟಣದಲ್ಲಿ ಇರುವಾಗ, ವೆನ್ ದ ಫ್ಯಾಮಿಲಿ ಮೆಂಬರ್ಸ್ ವೆಂಟ್ ಟು ಟೌನ್, ವೆನ್ ದ ಫ್ಯಾಮಿಲಿ ಮೆಂಬರ್ಸ್ ವ್ಯಾರ್ ಇನ್ ಟೌನ್, ಶಿ ವಾಸ್ ಎಲೋನ್ ಎಟ್ ಹೋಮ್, ಅವಳ ಮನೇಲಿ ಒಬ್ಬಳೇ ಇದ್ದಾಳೆ. ಈಗ ಏನಾಯಿತು? ಶಿ ಕ್ಲೈಂಬ್ಡ್ ಎ ಟ್ರೀ. ಸೀಯಿಂಗ್ ನೊಬಡಿ ಅರೌಂಡ್ ಹರ್, ಶಿ ಕ್ಲೈಂಬ್ಡ್ ದ ಟ್ರೀ. ಮರವನ್ನು ಏರ್ತಾಳೆ ಅವಳು, ಯಾರಿಲ್ಲ ಇದ್ರೆ ಬಿಡುವುದಿಲ್ಲ. ಸೊ ಶಿ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ವಾಟ್ ವಾಸ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್? ಶಿ ವುಡ್ ಫಾಲ್. But what happened here? She didn't fall, but she couldn't climb down. Anyhow, she climbed the tree, but she could not climb down. She needed a helping hand to make her climb down. ಇದು ರಿಸಲ್ಟ್. ಅವಳು ಮರ ಏರಿದಳು ಯಾರು ಇಲ್ಲದಿರುವಾಗ ಗಾರ್ಡನ್ನಲ್ಲಿ, ಆದರೆ ಇಳಿಲಿಕ್ಕೆ ಆಗುವುದಿಲ್ಲ. ಒಮ್ಮೆ ನಮಗೂ ಸಹ ಒಮ್ಮೊಮ್ಮೆ ಹಾಗೆ ಆಗ್ತದೆ. ದೆನ್ ನೆಕ್ಸ್ಟ್ ಥರ್ಡ್ ಸ್ಟಾನ್ಸಾ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಈಸಿ ಇದೆ ಅದು. ಥರ್ಡ್ ಸ್ಟಾನ್ಸಾ ಒಮ್ಮೆ ಓದಿ ಅದನ್ನು. ಕರೆಕ್ಟ್, ಬನ್ನಿ. ಆಫ್ಟರ್ ದ ರೆಸ್ಕ್ಯೂ, ಫೋರ್ತ್ ಸ್ಟಾನ್ಸಾ ನೋಡಿ. ಆಫ್ಟರ್ ದ ರೆಸ್ಕ್ಯೂ, ರೆಸ್ಕ್ಯೂ ಅಂದ್ರೆ ಎಂತ? ರೆಸ್ಕ್ಯೂ ಮೀನ್ಸ್ ಸೇವ್. ರೆಸ್ಕ್ಯೂ ಮೀನ್ಸ್ ರಕ್ಷಿಸು. ಆಫ್ಟರ್ ದ ರೆಸ್ಕ್ಯೂ, ರಕ್ಷಣೆಯ ನಂತರ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಕೇಮ್ ಆ್ಯಂಡ್ ರೆಸ್ಕ್ಯೂಡ್ ಹರ್. ಫ್ಯಾಮಿಲಿ ಮೆಂಬರ್ಸ್ ಕೇಮ್ ಆ್ಯಂಡ್ ಮೇಡ್ ಹರ್ ಕ್ಲೈಮ್ ಡೌನ್. ಇಳಿಸಿದರು. ಆ ನಂತರ ಏನಾಯಿತು? ದ ಡಾಕ್ಟರ್, ಆಸ್ಪತ್ರೆ ತಗೊಂಡು ಹೋಗ್ತಾರೆ. ದ ಡಾಕ್ಟರ್ ಟುಕ್ ಹರ್ ಟೆಂಪರೇಚರ್, ತಗೊಂಡು ನೋಡಿದರು. ಆ್ಯಂಡ್ ಸೆಡ್, ವಾಟ್ ಡಿಡ್ ದ ಡಾಕ್ಟರ್ ಸೇ? Doctor said, I strongly recommend a quiet week in bed. We sighed with relief and tucked her up well. Poor granny
For her, it was like a brief season in hell, confined to her bedroom, while every breeze whispered of summer and dancing leaves. This is the fourth stanza. ನೋಡ್ಕೊಳ್ಳಿ, ಆಫ್ಟರ್ ದ ರೆಸ್ಕ್ಯೂ, ಅವಳನ್ನು ರಕ್ಷಿಸಿದ ಮೇಲೆ, ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್ ಆ್ಯಂಡ್ ಸೆಡ್, ಡಾಕ್ಟರ್ ಹೇಳ್ತಾರೆ, ಐ ಸ್ಟ್ರಾಂಗ್ಲಿ, ನನ್ನ ದೃಢವಾದಂತಹ ನಿರ್ಧಾರ ಇದು, ದೃಢವಾಗಿ ಹೇಳ್ತಾನೆ. ಐ ಅಂತ ಹೇಳಿದ್ರೆ ಡಾಕ್ಟರ್ ಏನು ಹೇಳಿದ್ರು? ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಮೀನ್ಸ್ ಟು advise. I advise you, ನಿನಗೆ ಅಡ್ವೈಸ್ ಮಾಡ್ತೇನೆ. ಟು ಅಡ್ವೈಸ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಏನು? ಎ ಕ್ವೈಟ್ ಮೀನ್ಸ್ QUIET. ಕ್ವೈಟ್ ಮೀನ್ಸ್ ಪೀಸ್ಫುಲ್, ಶಾಂತ. ಕ್ವೈಟ್ ಏನು? ವೀಕ್ ಇನ್ ಬೆಡ್ means you have to take 1 week's bed rest. I suggest you to take 1 week's bed rest. You needed a 1 week's bed rest. So what was the recommendation of the doctor? The doctor's recommendation was to take 1 week's bed rest for what? The fun. 1 ವಾರಗಳ ಕಾಲ ನೀನು ಬೆಡ್ ರೆಸ್ಟ್ ತಗೊಳ್ಬೇಕು ಅಂತ ಅಜ್ಜಿಗೆ ಹೇಳ್ತಾಳೆ. ಡಾಕ್ಟರ್ ಹೇಳ್ತಾನೆ 1 ವಾರ ರೆಸ್ಟ್ ತಗೊಳ್ಬೇಕು ಅಂತ. ಇದು ನಿರೀಕ್ಷೆ ಮಾಡಲಿಲ್ಲ, ಇದು ಇಷ್ಟವೂ ಇಲ್ಲ. ಯಾಕೆಂತಲ್ಲ, ಶಿ ವಾಸ್ ವೆರಿ ಆಕ್ಟಿವ್, ಅವಳು ಆಕ್ಟಿವ್ ಆಗಿರ್ತಾಳೆ. ಈಗ ವಾಟ್ ವಾಸ್ ದ ರೆಸ್ಪಾನ್ಸ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್? ರಸ್ಕಿನ್ ಬಾಂಡ್ ಏನು ಹೇಳ್ತಾರೆ? ವಿ ಸೈಡ್. ಸೈ ಮೀನ್ಸ್ SIGH ಏನು ಅಂತ ಹೇಳಿದ್ರೆ ನಿಟ್ಟುಸಿರು. ಬ್ರೀದ್ ಇನ್ ಆ್ಯಂಡ್ ಔಟ್ ಮೇಕಿಂಗ್ ಎ ಲಾಂಗ್ ಸೌಂಡ್ ಅಂತ ನಿಟ್ಟುಸಿರು ಬಿಡುವಂಥದ್ದು. ಫೀಲಿಂಗ್ ಕಂಫರ್ಟೇಬಲ್, ರಿಲೀವ್ಡ್ ಫ್ರಮ್ ಪೈನ್. ನಿಟ್ಟುಸಿರು ಬಿಡ್ತಾರೆ. ವಿ ಸೈಡ್ ಅಯ್ಯಬ್ಬಾ ಅಂತ ಆಯ್ತು. ವಿತ್ ರಿಲೀಫ್ ಅಂತ ಹೇಳಿದ್ರೆ ಫೀಲಿಂಗ್ ಆಫ್ ಕಂಫರ್ಟ್. ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಅಂತ ಹೇಳಿದ್ರೆ TUCK, ಒಂದು ಶಬ್ದ ಟೈ ಅಂತ ಆಗ್ತದೆ. ಟಕ್ಡ್ ಆರ್ ಟು ಕೀಪ್ ಸಮಥಿಂಗ್ ಇನ್ ಎ ಪ್ಲೇಸ್ so as to be comfortable. ಆರಾಮಾಗಿ ಇರುವ ಹಾಗೆ ನೋಡಿಕೊಳ್ಳುವುದು ಅಂತ. ಸೊ tucked her up well, it means the kids looked after the children. Ruskin Bond and his family members decided to look after her and wished that she would stay in bed and be out of danger. ಅವಳು ಅಪಾಯದಿಂದ ಪಾರಾಗಬೇಕು ಅಂತ ಹೇಳಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲಿ? ಆ ಬೆಡ್ನಲ್ಲಿ ಮಲಗಿಕೊಂಡಿರುವಾಗ, ರೆಸ್ಟ್ ತಗೊಂಡು ಇರುವಾಗ. ಟಕ್ಡ್ ಹರ್ ಅಪ್ ವೆಲ್. ಈಗ 1 ವಾರ ನಿಲ್ಲಲೇಬೇಕಲ್ಲಿ. ಆ ಸಮಯ ಹೇಗಿತ್ತು ಅಜ್ಜಿಗೆ? ಪುವರ್ ಗ್ರಾನಿ. ಫಾರ್ ಹರ್, ಅವಳಿಗೆ, ಇಟ್ ವಾಸ್ ಅ ಲೈಫ್ ಇನ್ ದ ಬೆಡ್, ಲೈಫ್ ಇನ್ ದ ರೂಮ್. ಏನಾಯ್ತು ಅಂತ ಹೇಳಿದ್ರೆ, ಇಟ್ ವಾಸ್ ಲೈಕ್, ಯಾವುದರ ಹಾಗೆ ಇತ್ತು ಅಂತ ಹೇಳಿದ್ರೆ, ಬ್ರೀಫ್, ಸಣ್ಣದಾದಂತಹ, ಸೀಸನ್ ಇನ್ ಹೆಲ್. ಹೆಲ್ ಅಂತ ಹೇಳಿದ್ರೆ ನರಕ, ಹೆವನ್ ಅಂತ ಹೇಳಿದ್ರೆ ಸ್ವರ್ಗ. ಸೊ ಶಿ ಕನ್ಸಿಡರ್ಡ್ ಎ ವೀಕ್ಸ್ ಬೆಡ್ ರೆಸ್ಟ್ ಇನ್ ಬೆಡ್ ಇಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಅದು ನರಕದ ಹಾಗೆ ಆಯಿತು, ಅದು ಜೈಲ್ನ ಹಾಗೆ ಆಯಿತು ಅವಳಿಗೆ. ಶಿ ವಾಂಟೆಡ್ ಟು
enjoy the life, she wanted to wander, she wanted to roam here and there, but this one restricted her life. So the life in the bed for 1 week is considered, is compared to a hell. ನರಕದ ಜೀವನಕ್ಕೆ ಹೋಲಿಸ್ತಾಳೆ ಅವಳು. ಯಾವುದದು ನರಕದ ಜೀವನ? 1 ವಾರಗಳ ಕಾಲ ಬೆಡ್ ರೆಸ್ಟ್ ಹೇಳಿದ್ರಲ್ಲ ಅದು. ಸೊ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಅದು ಸಿಮಿಲಿ, ಅದು ಕಂಪ್ಯಾರಿಸನ್ ಇದೆ, ಫಿಗರ್ ಆಫ್ ಸ್ಪೀಚ್. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಯಾವುದು? ಕನ್ಫೈನ್ಡ್. ಕನ್ಫೈನ್ ಮೀನ್ಸ್, ಇಲ್ಲಿ ಬರೀತಾನೆ, ಕನ್ಫೈನ್ ಮೀನ್ಸ್ ರೆಸ್ಟ್ರಿಕ್ಟ್. Confine means limit. Confined to her bedroom. She is restricted to her bedroom. She is limited to her bedroom. She cannot go out. ಹೊರಗೆ ಹೋಗಲಿಕ್ಕೆ ಇಲ್ಲ. ಆ ಜೀವನವನ್ನು, ಆ ರೂಮಿನಲ್ಲಿರುವಂಥ ಜೀವನವನ್ನು, ಆ 1 ವಾರಗಳ ಕಾಲ ಬೆಡ್ ರೆಸ್ಟ್ ತಗೊಳ್ಳುವಂಥ ಆ ಜೀವನವನ್ನು ಅವಳು ಯಾವುದಕ್ಕೆ ಹೋಲಿಸಿದಾಳೆ ಅಂತ ಹೇಳಿದ್ರೆ, ಹೆಲ್ಲಿಗೆ, ನರಕಕ್ಕೆ ಹೋಲಿಸಿದ್ದಾಳೆ. Confined to her bedroom, she could not go out, while every breeze, breeze ಅಂತ ಹೇಳಿದ್ರೆ ತಂಗಾಳಿ, ಕೂಲ್ ವಿಂಡ್, ಜಂಟಲ್ ವಿಂಡ್, ಎವ್ರಿ ಬ್ರೀಸ್, ತಂಗಾಳಿ ಬೀಸ್ತಾ ಇದೆ. ವಿಸ್ಪರ್ಡ್, ಪಿಸು ಮಾತಾಡ್ತಾ ಇದೆ ತಂಗಾಳಿ. ವಿಸ್ಪರ್ ಮೀನ್ಸ್ ಪಿಸು ಮಾತಾಡು, ಟು ಸ್ಪೀಕ್ ಇನ್ ಎ ಲೋ ವಾಯ್ಸ್. ಆಫ್ ಸಮ್ಮರ್, ಸಮ್ಮರ್ ಸೀಸನ್ ಆಗಲಿ. And dancing leaves. So what could she enjoy? Dancing leaves. What could she enjoy? The whisper of the cool breeze, cool wind. This is the enjoyment. ಬೇರೆ ಯಾವುದಿಲ್ಲ ಅಂತ ಅವಳು ಹೇಳ್ತಾಳೆ. ರಸ್ಕಿನ್ ಬಾಂಡ್ ಹೇಳ್ತಾನೆ, confined to her bedroom, while every breeze whispered of summer and dancing leaves. ಇಷ್ಟವರೆಗೆ ಸಮ್ಮರ್ ಏನಾಗ್ತದೆ? Ruskin Bond wrote the poem Grandma Climbs a Tree. He called his grandma a genius. Why? Because she could climb a tree very quickly, even at the age of 62. She was happier in a tree than in a lift. As years went by, others told her to stop climbing a tree and grow gracefully, but she did not agree. She said that she would grow disgracefully and she could do it better. Grandma learnt the act of climbing a tree from her loving brother when she was 6 years old. All the family members had the fear that she would have a fall, ಬೀಳ್ತಾಳೆ. But what happened? One day, when the family members were in town, she climbed a tree but could not climb down. After the rescue, the doctor recommended grandma a week's bed rest. The kids felt very happy, but it was hell for her. Then she could not enjoy the life in the bed. This much is enough. Next we shall continue in the next class. Okay? Sayonara.